ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮನೆಯಲ್ಲೇ ಮೋಮೋಸನ್ನು ಹೇಗೆ ತಯಾರಿಸೋದು ಅಂತ ಹೇಳ್ತಿದ್ದೀನಿ. ಬನ್ನಿ. ಮೊದಲಿಗೆ 1 kg ಮೈದಾ, ಅದಕ್ಕೆ 4 ಸ್ಪೂನ್ ಆಗೋಷ್ಟು ಎಣ್ಣೆ, 2 ಸ್ಪೂನ್ ಆಗೋಷ್ಟು ಉಪ್ಪನ್ನು ತಗೋಬೇಕು. ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಹಾಗೆ ಒಂದು ಕಟ್ ಮಾಡಿರ್ತಕ್ಕಂಥ ಕ್ಯಾಬೇಜ್, ಎಲೆಕೋಸು, ಹಾಗೆ 2 ಕ್ಯಾರೆಟ್ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಅದರ ಜೊತೆಯಲ್ಲಿ 3 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಈಗ ಸ್ಟಫಿಂಗಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ರೆಡಿ ಇದೆ. ಅದರ ಜೊತೆಯಲ್ಲಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಅದನ್ನು ಸಹ ಸಣ್ಣದಾಗಿ ತುರಿದಿಟ್ಕೊಳ್ಳಿ. ಮೊದಲಿಗೆ ಬಾಣಲಿಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಇಲ್ಲಿ ರೆಡಿಯಾಗಿರ್ತಕ್ಕಂತಹ ಎಲೆಕೋಸು ಮತ್ತು ಕ್ಯಾರೆಟ್ ಮತ್ತು ಈರುಳ್ಳಿಯನ್ನು ಒಂದಾದರ ನಂತರ ಒಂದನ್ನು ಸೇರಿಸ್ತಾ ಬನ್ನಿ. ಇದೆಲ್ಲವೂ ಒಂದು 10 ನಿಮಿಷಗಳ ಕಾಲ ಫ್ರೈ ಆದಮೇಲೆ ಕೊನೆಯಲ್ಲಿ 2 ಸ್ಪೂನ್ ಉಪ್ಪು, 1 ಚಿಕ್ಕ ಪ್ಯಾಕೆಟ್ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿ. ಲಾಸ್ಟ್ನಲ್ಲಿ ಪನ್ನೀರನ್ನು ಪುಡಿ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಇಟ್ಟು ಅರ್ಧ ಗಂಟೆ ನೆಂದ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ ಪೂರಿ ಥರ. ಅದಕ್ಕೆ ಸ್ಟಫಿಂಗನ್ನು ತುಂಬಿಸಿ ನಿಮಗೆ ಯಾವ ರೀತಿಯಲ್ಲಿ ಶೇಪ್ ಬೇಕೋ ಆ ರೀತಿ ಅದನ್ನು ತಯಾರು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ಳಿ. ಇದೆಲ್ಲವೂ ಮುಗಿದ ನಂತರ ನಾವು ಈಗಾಗಲೇ ಒಂದು ಪ್ಯಾನ್ನಲ್ಲಿ ನೀರನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಈ ಸ್ಟಫಿಂಗ್ ತುಂಬುವಾಗ ಆದಷ್ಟು ಕಡಿಮೆನೇ ತುಂಬಿಕೊಳ್ಳಿ. ಯಾಕೆಂದರೆ ಅದು ಮಡಚೋ ಸಮಯದಲ್ಲಿ ಎಲ್ಲ ಹೊರಗಡೆಗೆ ಬಂದುಬಿಡುತ್ತೆ ಮತ್ತು ಮಡಚೋದಕ್ಕೆ ಕಷ್ಟ ಆಗುತ್ತೆ. ಸುತ್ತಲೂ ಎಡ್ಜಿಗೆ ಸ್ವಲ್ಪ ನೀರನ್ನು ಮೆತ್ಕೊಂಡು ನೀರನ್ನು ಸವರ್ಕೊಂಡು ಅದು ನೆಂದ ಮೇಲೆ ಅದರ ಶೇಪನ್ನು ಕೊಟ್ಟಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರೆಡಿ ಇದೆ. ಇದನ್ನು ಈಗಾಗಲೇ ಹೇಳಿದಾಗೆ ಒಂದು ಪ್ಯಾನಲ್ಲಿ ನೀರನ್ನು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡ್ಕೊಂಡ ನಂತರ ಆ ಪ್ಲೇಟನ್ನು ಜೋಡಿಸಿ ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 to 5 ಮಿನಿಟ್ಸ್ವರೆಗೂ ಸ್ಟೀಮ್ ಆಗೋದಕ್ಕೆ ಬಿಟ್ಬಿಡಿ. ತುಂಬ ಸ್ಟೀಮ್ ಮಾಡಬೇಡಿ, ಕಡಿಮೆ ಸಮಯನೇ ಸಾಕು. ಈಗ ರೆಡಿ ಆಗಿರುತ್ತೆ. ತೆಗಿಯೋಣ. ಈಗ ನೋಡಿ, ಈಗ ಮೋಮೋಸ್ ರೆಡಿ ಇದೆ. ಇದಕ್ಕೆ ಸಾಸ್ ಕೂಡ ಬೇಕಲ್ವಾ? ಸಾಸ್ಗೆ ಒಂದು ಬೌಲ್ನಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕಾಗುತ್ತೆ. ಹಾಗೆ ಒಂದು 5 ರಿಂದ 10 ಒಣಮೆಣಸಿನ್ಕಾಯಿ, ಒಂದು 5 ಟೊಮೆಟೊ, ಇದಷ್ಟನ್ನು ಒಂದು 10 ನಿಮಿಷ ಬೇಯಿಸಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಸಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅದನ್ನು ಆ್ಯಡ್ ಮಾಡಿ ಆ ಸಾಸನ್ನು ಹಾಕಿ ಒಂದು 10 ಮಿನಿಟ್ಸ್ ಕುದಿಸಿ. ಈಗ ಈ ಸಾಸ್ ಕೂಡ ರೆಡಿ ಇದೆ. ಇದನ್ನು ನಾವು ಮೋಮೋಸ್ ಚಟ್ನಿ ಅಂತ ಕೂಡ ಹೇಳ್ಬೋದು. ಇದು ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲೇ ರೆಡಿ ಮಾಡೋದ್ರಿಂದ ಇದರ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಮಯೋನೈಸ ಕೂಡ ನೀವು ಮನೇಲಿ ಮಾಡ್ಕೋಬೋದು, ಇಲ್ಲಾಂದರೆ ರೆಡಿ ಕೂಡ ತರಿಸ್ಕೋಬೋದು. ಈಗ ಮೋಮೋಸ್ ರೆಡಿ ಇದೆ. ಇದಕ್ಕೆ ಮಯೋನೈಸ ಹಾಗೆ ಮೋಮೋಸ್ ಚಟ್ನಿ 2 ರೆಡಿ ಇದೆ. ಎರಡನ್ನು ಮಿಕ್ಸ್ ಮಾಡಿಕೊಂಡು ಅದರ ಜೊತೆಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮೋಮೋಸ್ ಯಾರಿಗೆ ಬೇಕೋ ಅದನ್ನು ಫ್ರೈಡ್ ಮೋಮೋಸ್ ಲೈಕ್ ಮಾಡ್ತಕ್ಕಂಥವ್ರು ಫ್ರೈ ಮಾಡ್ಕೊಳ್ಳಿ. ಈ ಬಾಯ್ಲ್ ಆಗಿರೋದನ್ನೇ ಸ್ವಲ್ಪ ತೆಗೆದು ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವೆಲ್ಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಥ್ಯಾಂಕ್ ಯು.